ನೋಡಿ ಆಕೆ ನೂರಾರು ಜನರ ಸಮಕ್ಷಮದಲ್ಲಿ ಆತನ ಕೈ ಹಿಡಿದು ಸಪ್ತಪದಿ ತುಳಿದಿದ್ಲು. ನನಗೆ ನೀನು ನಿನಗೆ ನಾನಾಗಿರ್ತೀನಿ ಅಂತ ಸಪ್ತಪದಿ ತುಳಿದಿದ್ದಾಕೆ ಮದುವೆಯಾದ ಕೇವಲ 3 ತಿಂಗಳಲ್ಲಿ ಗಂಡನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ತಗ್ಲಾಕೊಂಡಿದ್ದಾಳೆ. ಸೆಲ್ಫಿ ತಕೊಳ್ಳೋಣ ಬಾ ಅಂತ ಕರೆದ ಈ ಮಹಿಳೆ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ ಅನ್ನೋ ಆರೋಪ ಇದೆ. ಆ ಕುರಿತಾದ ರಿಪೋರ್ಟ್ ಇಲ್ಲಿ. ಗಂಡ ಅಂದ್ರೆ ಹೆಂಡತಿ ಪಾಲಿಗೆ ದೇವರು, ಆದ್ರೆ ಇಲ್ಲೊಬ್ಬಳು ಅವನ ಪಾಲಿಗೆ ಯಮನಾಗಿದ್ದಾಳೆ. ಜಸ್ಟ್ 3 ತಿಂಗಳ ಹಿಂದೆ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. ಹೆಂಡತಿಗೆ ಅದೇನಾಗಿತ್ತು? ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂದಿದ್ಲು. ರಸ್ತೆ ಮಾರ್ಗದಲ್ಲಿ ಕೃಷ್ಣಾ ನದಿ ಸೇತುವೆ ಸಿಗುತ್ತೆ, ಬನ್ನಿರಿ ಒಂದ್ ಸೆಲ್ಫಿ ತೆಗೆದುಕೊಳ್ಳೋಣ ಅಂದಿದ್ದಾಳೆ. ಆಗ ಗಂಡನಿಗೆ ಹೆಂಡತಿ ಅಕ್ಷರಶಃ ಯಮನ ದರ್ಶನ ಮಾಡಿಸಿ ಲಾಕ್ ಆಗಿದ್ದಾಳೆ. ಆತ ಏನಾಗ್ಬೇಕು ನಿಮಗೆ? ಯಾದಗಿರಿಯಲ್ಲಿ ಖತರ್ನಾಕ್ ಹೆಂಡತಿ. ಸೆಲ್ಫಿ ತೆಗೆಯೋಣ ಅಂತ ನದಿಗೆ ದಬ್ಬಿದ ಐನಾತಿ. ಬ್ರೋ ನನ್ನ ಕಾಪಾಡಿ, ಬ್ರೋ ನನ್ನ ಕಾಪಾಡಿ. ನನ್ನ ಹೆಂಡತಿ ನದಿಗೆ ದೂಕಿದ್ದಾಳೆ, ನನ್ನ ನದಿಯಿಂದ ಎತ್ತಿ ಬ್ರೋ ಅಂತ ಗೋಗರಿಯುತ್ತಿರೋ ಯುವಕ. ಆತ ಏನಾಗ್ಬೇಕು ನಿಮಗೆ? ಇತ ಬ್ರಿಡ್ಜ್ ಮೇಲೆ ನಿಂತು ಕತೆ ಹೊಡಿತಿರೋ ಯುವತಿ. ಈಕೆ ಬೇರೆ ಯಾರು ಅಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗುತ್ತಿರೋ ವ್ಯಕ್ತಿ ಹೆಂಡತಿ. ಇವಳಿಗೆ ಗಂಡನನ್ನ ಬದುಕಿಸಿ ಕೊಡಿ ಅನ್ನೋ ಮಾತಿಲ್ಲ. ಸ್ಥಳೀಯರ ಜೊತೆ ನಾನು ನದಿಗೆ ದೂಕಿಲ್ಲ ಅಂತ ವಾಗ್ವಾದ ನಡೆಸುತ್ತಿದ್ದಾಳೆ. ಹೆಂಗೇನ ಅಂತ ಬಂದ ಮೇಲೆ ಗೊತ್ತಾಗ್ತದೆ. ನಂತರ ನದಿಯಿಂದ ಯುವಕನನ್ನ ಹಗ್ಗ ಹಾಕಿ ರಕ್ಷಣೆ ಮಾಡ್ತಾರೆ. ಮೇಲ್ ಬಂದ ಗಂಡ ಏನ್ ಹೇಳ್ತಾನೆ ಕೇಳಿ. ನಾನು ಹೊಸದಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಅಲ್ಲ, ನಾನು ಹೇಳ್ತಿ ಕೇಳೋ ಈಗ ಬಂತು ನಿಮ್ಗೆ ಹೇಳಲ್ಲ, ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಜಾಪುರದ ಕೃಷ್ಣಾ ನದಿ ಸೇತುವೆ. ಈಕೆ ಹೆಸರು ಗದ್ದೆಮ್ಮ ಅಂತ, ಈತ ತಾತಪ್ಪ ಅಂತ. ಇಬ್ಬರು ಗಂಡ ಹೆಂಡತಿ. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದಾರೆ. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಗಂಡ ತಾತಪ್ಪ ಕರೆದುಕೊಂಡು ಬಂದಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಸೇತುವೆ ಸಿಕ್ಕಿದೆ, ಬನ್ನಿರಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾಳೆ. ಸೆಲ್ಫಿ ತೆಗೆದುಕೊಳ್ತಿದ್ದಂತೆ ಗಂಡನನ್ನ ನದಿಗೆ ನೂಕಿದ್ದಾಳೆ. ಒಡೆಯ ಗಿಡದ್ ಮಾಡಬೇಡ ಅಣ್ಣ. ಆಗ ಸದ್ಯ ತಾತಪ್ಪನಿಗೆ ಈಜು ಬರ್ತಿತ್ತು. ಈಜಿ ದಡ ಸೇರಿದ್ದಾನೆ. ನಡುಗಡ್ಡೆಯಲ್ಲಿ ನಿಂತು ಸ್ಥಳೀಯರಿಗೆ ರಕ್ಷಿಸಿ ಅಂತ ಕೂಗಾಡಿದ್ದಾನೆ. ನಂತರ ನನ್ನ ಗಂಡ ನದಿಗೆ ಬಿದ್ದಿದ್ದಾನೆ, ತನ್ನ ಸಂಬಂಧಿಕರಿಗೆ ಹೇಳಿದ್ದಾಳೆ ಹೊರತು ಗಂಡನನ್ನ ಕಾಪಾಡಿ ಅಂತ ಎಲ್ಲೂ ಹೇಳಿಲ್ಲ. ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕತೆ ಹೊಡಿತಿದ್ದಾಳೆ. ಸದ್ಯ ಇಬ್ಬರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಆ ಬ್ರಿಡ್ಜಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ ಬಿದ್ದರು ಅನ್ನೋದ್ರ ಬಗ್ಗೆ. ಮತ್ತು ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವ್ರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ಟರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತೀವಿ. ಮುಪ್ಪಿನ ಕಾಲದವರೆಗೆ ಜೊತೆಯಾಗಿರೋಣ ಅಂತ ಸಪ್ತಪದಿ ತುಳಿದಾಕೆ ಗಂಡನಿಗೆ 3 ತಿಂಗಳಲ್ಲಿ ಯಮನ ಕದ ತಟ್ಟಿಸಿದ್ದಾಳೆ. ಸದ್ಯ ಗಂಡ ಬಚಾವಾಗಿದ್ದಾನೆ. ತನಿಖೆ ನಂತರ ಗಂಡನಿಗೆ ಮುಹೂರ್ತ ಇಟ್ಟಾಕೆಯ ಅಸಲಿ ಸತ್ಯ ಹೊರಬೀಳಲಿದೆ.
ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ. ನೋಡಿ, ಯಾಕೆ ನೂರಾರು ಜನರ ಸಮಕ್ಷಮದಲ್ಲಿ ಆತನ ಕೈ ಹಿಡಿದು ಸಪ್ತಪದಿ ತುಳಿದಿದ್ಲು. ನನಗೆ ನೀನು, ನಿನಗೆ ನಾನಾಗಿರ್ತೀನಿ ಅಂತ ಸಪ್ತಪದಿ ತುಳಿದಿದ್ದಾಕೆ ಮದುವೆಯಾದ ಕೇವಲ 3 ತಿಂಗಳಲ್ಲಿ ಗಂಡನನ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡಿ ತಗ್ಲಾಕೊಂಡಿದ್ದಾಳೆ. ಸೆಲ್ಫಿ ತಕೊಳ್ಳೋಣ ಬಾ ಅಂತ ಕರೆದ ಈ ಮಹಿಳೆ ಗಂಡನನ್ನೇ ನದಿಗೆ ತಳ್ಳಿದ್ದಾಳೆ ಅನ್ನೋ ಆರೋಪ ಇದೆ. ಆ ಕುರಿತಾದ ರಿಪೋರ್ಟ್ ಇಲ್ಲಿದೆ. ಅಣ್ಣ ಇಲ್ಲಿ ಕೇಳು, ಮ್ಯಾಟ್ರ್ ಒಂದು ಸ್ವಲ್ಪ ಕೇಳು. ಫೋಟೋ ತೆಗೆ, ಆಕಿನೇ ದೂಕಿರೋದು. ಗಂಡ ಅಂದ್ರೆ ಹೆಂಡತಿ ಪಾಲಿಗೆ ದೇವರು, ಆದ್ರೆ ಇಲ್ಲೊಬ್ಬಳು ಅವನ ಪಾಲಿಗೆ ಯಮನಾಗಿದ್ದಾಳೆ. ಜಸ್ಟ್ 3 ತಿಂಗಳ ಹಿಂದೆ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. ಹೆಂಡತಿಗೆ ಅದೇನಾಗಿತ್ತೋ, ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಅಂದಿದ್ಲು. ರಸ್ತೆ ಮಾರ್ಗದಲ್ಲಿ ಕೃಷ್ಣಾ ನದಿ ಸೇತುವೆ ಸಿಗುತ್ತೆ, ಬನ್ನಿರಿ ಒಂದ್ ಸೆಲ್ಫಿ ತೆಗೆದುಕೊಳ್ಳೋಣ ಅಂದಿದ್ದಾಳೆ. ಆಗ ಗಂಡನಿಗೆ ಹೆಂಡತಿ ಅಕ್ಷರಶಃ ಯಮನ ದರ್ಶನ ಮಾಡಿಸಿ ಲಾಕ್ ಆಗಿದ್ದಾಳೆ. ಆತ ಏನಾಗ್ಬೇಕು ನಿಮಗೆ? ಯಾದಗಿರಿಯಲ್ಲಿ ಖತರ್ನಾಕ್ ಹೆಂಡತಿ. ಸೆಲ್ಫಿ ತೆಗೆಯೋಣ ಅಂತ ನದಿಗೆ ದಬ್ಬಿದ ಐನಾತಿ. ಬ್ರೋ ನನ್ನ ಕಾಪಾಡಿ, ಬ್ರೋ ನನ್ನ ಕಾಪಾಡಿ. ನನ್ನ ಹೆಂಡತಿ ನದಿಗೆ ದೂಕಿದ್ದಾಳೆ, ನನ್ನ ನದಿಯಿಂದ ಎತ್ತಿ ಬ್ರೋ ಅಂತ ಗೋಗರಿಯುತ್ತಿರೋ ಯುವಕ. ಆತ ಏನಾಗ್ಬೇಕು ನಿಮಗೆ? ಅಣ್ಣ ಇಲ್ಲಿ ಕೇಳು, ಮ್ಯಾಟ್ರ್ ಒಂದು ಸ್ವಲ್ಪ ಕೇಳು. ಫೋಟೋ ತೆಗೆ, ಆಕಿನೇ ದೂಕಿರೋದು. ಇತ ಬ್ರಿಡ್ಜ್ ಮೇಲೆ ನಿಂತು ಕತೆ ಹೊಡಿತಿರೋ ಯುವತಿ. ಈಕೆ ಬೇರೆ ಯಾರು ಅಲ್ಲ, ನನ್ನನ್ನ ಕಾಪಾಡಿ ಅಂತ ಕೂಗುತ್ತಿರೋ ವ್ಯಕ್ತಿ ಹೆಂಡತಿ. ಇವಳಿಗೆ ಗಂಡನನ್ನ ಬದುಕಿಸಿ ಕೊಡಿ ಅನ್ನೋ ಮಾತಿಲ್ಲ. ಸ್ಥಳೀಯರ ಜೊತೆ ನಾನು ನದಿಗೆ ದೂಕಿಲ್ಲ ಅಂತ ವಾಗ್ವಾದ ನಡೆಸುತ್ತಿದ್ದಾಳೆ. ಹೆಂಗೇನ ಆತ ಬಂದ ಮೇಲೆ ಗೊತ್ತಾಗ್ತದೆ. ನಂತರ ನದಿಯಿಂದ ಯುವಕನನ್ನ ಹಗ್ಗ ಹಾಕಿ ರಕ್ಷಣೆ ಮಾಡ್ತಾರೆ. ಮೇಲ್ ಬಂದ ಗಂಡ ಏನ್ ಹೇಳ್ತಾನೆ ಕೇಳಿ. ಯಾವತ್ತು ನಿಂದ್ರು ಅಂದ ಅಲ್ಲ ನೀನು ನಾನು ಹೊಸ್ತಾಗಿ ಒಂದು ಸೆಲ್ಫಿ ಅಂದ್ರೆ ಒಳ್ಳೆ ಅಂದು ಅಲ್ಲ. ನಾನು ಹೇಳ್ತಿ ಕೇಳೋ, ಫೋಟೋ ಈಗ ಬಂತು ನಿಮ್ಗೆ ಹೇಳಲ್ಲ, ಎಲ್ಲರಿಗೆ ಕೇಳ್ಬಿಟ್ಟ ಬಿದ್ದಾನಂತ ನೋಡ್ರಿ. ಹಲೋ, ಇದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರ್ಜಾಪುರದ ಕೃಷ್ಣಾ ನದಿ ಸೇತುವೆ. ಈಕೆ ಹೆಸರು ಗದ್ದೆಮ್ಮ ಅಂತ, ಈತ ತಾತಪ್ಪ ಅಂತ. ಇಬ್ಬರು ಗಂಡ ಹೆಂಡತಿ. ಕಳೆದ ಏಪ್ರಿಲ್ನಲ್ಲಿ ಮದುವೆಯಾಗಿದ್ದಾರೆ. ಹೆಂಡತಿ ತವರು ಮನೆಗೆ ಹೋಗಿದ್ಲು. ಗಂಡ ತಾತಪ್ಪ ಕರೆದುಕೊಂಡು ಬಂದಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಸೇತುವೆ ಸಿಕ್ಕಿದೆ, ಬನ್ನಿರಿ ಒಂದು ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೇಳಿದ್ದಾಳೆ. ಸೆಲ್ಫಿ ತೆಗೆದುಕೊಳ್ತಿದ್ದಂತೆ ಗಂಡನನ್ನ ನದಿಗೆ ನೂಕಿದ್ದಾಳೆ. ಒಡೆಯ ಗಿಡದ್ ಮಾಡಬೇಡ ಅಣ್ಣ. ಬ್ರೋ ಯಾಕೆ ಬ್ರೋ ಆಗ ಸದ್ಯ ತಾತಪ್ಪನಿಗೆ ಈಜು ಬರ್ತಿತ್ತು. ಈಜಿ ದಡ ಸೇರಿದ್ದಾನೆ. ನಡುಗಡ್ಡೆಯಲ್ಲಿ ನಿಂತು ಸ್ಥಳೀಯರಿಗೆ ರಕ್ಷಿಸಿ ಅಂತ ಕೂಗಾಡಿದ್ದಾನೆ. ನಂತರ ನನ್ನ ಗಂಡ ನದಿಗೆ ಬಿದ್ದಿದ್ದಾನೆ, ತನ್ನ ಸಂಬಂಧಿಕರಿಗೆ ಹೇಳಿದ್ದಾಳೆ ಹೊರತು ಗಂಡನನ್ನ ಕಾಪಾಡಿ ಅಂತ ಎಲ್ಲೂ ಹೇಳಿಲ್ಲ. ಕಾಲು ಜಾರಿ ಬಿದ್ದಿದ್ದಾನೆ ಅಂತ ಕತೆ ಹೊಡಿತಿದ್ದಾಳೆ. ಸದ್ಯ ಇಬ್ಬರನ್ನ ಕರೆಸಿ ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದಾರೆ. ಆ ಬ್ರಿಡ್ಜಲ್ಲಿ ಸೆಲ್ಫಿ ತಗೊಳ್ಳೋ ನೆಪದಲ್ಲಿ ನಿಂತ್ಕೊಂಡಿದ್ದಾರೆ. ಹಸ್ಬೆಂಡ್ ನೀರು ಬಿದ್ದಿದ್ದಾರೆ. ಅದೇ ಇನ್ವೆಸ್ಟಿಗೇಷನ್ ಅಷ್ಟೇ ಗೊತ್ತಾಗಬೇಕು, ಅವರೇ ಬಿದ್ದರು ಅಥವಾ ಪುಷ್ ಮಾಡಿ ಬಿದ್ದರು ಅನ್ನೋದ್ರ ಬಗ್ಗೆ. ಮತ್ತು ಅಲ್ಲಿ ಲೋಕಲೈಟ್ಸ್ ಅವ್ರನ್ನ ಸರ್ವೈವ್ ಮಾಡಿರೋದ್ರ ಬಗ್ಗೆ ಆ ವಿಡಿಯೋ ಹರಿದಾಡ್ತಾ ಇದೆ. ಈ ಸಂಬಂಧ ಅವರೇನಾದರೂ ಹಸ್ಬೆಂಡ್ ಅಥವಾ ವೈಫ್ ಏನಾದರೂ ದೂರ ಕೊಟ್ಟರೆ ನಾವು ದೂರ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತೀವಿ.
ಮುಪ್ಪಿನ ಕಾಲದವರೆಗೆ ಜೊತೆಯಾಗಿರೋಣ ಅಂತ ಸಪ್ತಪದಿ ತುಳಿದಾಕೆ ಗಂಡನಿಗೆ 3 ತಿಂಗಳಲ್ಲಿ ಯಮನ ಕದ ತಟ್ಟಿಸಿದ್ದಾಳೆ. ಸದ್ಯ ಗಂಡ ಬಚಾವಾಗಿದ್ದಾನೆ. ತನಿಖೆ ನಂತರ ಗಂಡನಿಗೆ ಮುಹೂರ್ತ ಇಟ್ಟಾಕೆಯ ಅಸಲಿ ಸತ್ಯ ಹೊರಬೀಳಲಿದೆ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.